ಅಣ್ಣ ತಮ್ಮಂದಿರು. ರಾಮ ರಾವಣರ ಯುದ್ಧ ನಡೆಯುತ್ತಿರುವಾಗ ರಾವಣನ ಬಾಣ ಲಕ್ಷ್ಮಣನಿಗೆ ತಗಲುತ್ತದೆ. ಅವನು ಮೂರ್ಛೆ ಹೋಗ್ತಾನೆ. ಆಗ ಎಲ್ಲರೂ ಲಕ್ಷ್ಮಣನು ಮರಣ ಹೊಂದಿದನು ಅಂತ ಹೇಳ್ತಾರೆ. ಆಗ ಅಲ್ಲಿಗೆ ಸುಷೇಣ, ಅವನು ವೈದ್ಯ, ಲಕ್ಷ್ಮಣನನ್ನು ಪರೀಕ್ಷಿಸಿ ಲಕ್ಷ್ಮಣನು ಬದುಕಿರುವನು, ವಜ್ರಾಯುಧವಾದ್ದರಿಂದ ಜ್ಞಾನ ತಪ್ಪಿರುವನು ಅಂತ ಹೇಳ್ತಾನೆ. ಆಗ ರಾಮನು ಹೇಳಿದ ಮಾತು ಬಹಳ ಉತ್ತಮವಾದದ್ದು. ಹನುಮ, ನೀನು ಮಹಾಬಾಹು, ಹೋಗಿ ಬೇಗನೆ ಹಿಂತಿರುಗು, ನನಗೆ ನನ್ನ ತಮ್ಮ ಲಕ್ಷ್ಮಣನನ್ನು ಭಿಕ್ಷೆ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಹನುಮನು ರಾಮನೇ ದೈವ, ಅವನೇ ಗುರು ಅಂತ ನಂಬಿದವನು, ರಾಮದಾಸ ಎನ್ನಿಸಿಕೊಂಡವನು. ರಾಮ ಮತ್ತೊಂದು ಮಾತನ್ನು ಹೇಳ್ತಾನೆ ಹನುಮನಿಗೆ. ಹನುಮ, ಇಷ್ಟು ದಿನ ನಾವು 4 ಜನರು ಅಣ್ಣ ತಮ್ಮಂದಿರು, ಈಗ ನಾವು 5 ಜನರು ಅಂತ ಹೇಳ್ತಾನೆ. ಇದು ನಾಯಕನ ಲಕ್ಷಣ. ರಾವಣನು ಸಹ ಸುಸಂಸ್ಕೃತ, ವೇದಗಳನ್ನು ತಿಳಿದಿದ್ದವನು, ಯಜ್ಞಗಳನ್ನು ಮಾಡಬಲ್ಲನು, ಇಂದ್ರಾದಿ ದೇವತೆಗಳನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿರುವಂತಹವನು, ಶಿವನ ಭಕ್ತ, ಶಿವನ ಆತ್ಮಲಿಂಗವನ್ನು ಪಡೆದಿದ್ದವನು, ನರಗಳನ್ನು ತಂತಿಗಳಂತೆ ಮಾಡಿ ವೀಣೆ ನುಡಿಸಿದವನು. ಇಷ್ಟೆಲ್ಲ ಇದ್ದರೂ ಒಂದು ತಪ್ಪಿನಿಂದ ನಾಶವಾದನು. ಯುದ್ಧದಲ್ಲಿ ರಾವಣನು ಮರಣ ಹೊಂದಿದಾಗ ರಾಮ ವಿಭೀಷಣನಿಗೆ ರಾವಣನ ಅಂತ್ಯಕಾರ್ಯ ಮಾಡಲು ಹೇಳ್ತಾನೆ. ವಿಭೀಷಣ ನಿರಾಕರಿಸ್ತಾನೆ. ಆಗ ತಾನೇ ಮಾಡುತ್ತೇನೆ ಅಂತ ಹೇಳ್ತಾನೆ ರಾಮ. ರಾವಣನು ನಿನಗೆ ಮಾತ್ರ ಅಣ್ಣನಲ್ಲ, ನನಗೂ ಅಣ್ಣನೇ ಅಂತ ಹೇಳ್ತಾನೆ ರಾಮ.